ಎಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತು ಸಂತೋಷ ದಿನ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಭಾಳ ವರ್ಷದಿಂದ ಒಂದು ಕನಸಿತ್ತು, ಇವತ್ತು ಆ ಕನಸನ್ನು ನೆನಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ ನಮ್ಮ ಮುಖಂಡರಾದಂಥ ಜಾರ್ ಸಾಹೇಬರು ಹಾಗೂ ಆರ್ ಬಿಷಪ್ ಅವರು ನಮ್ಮ ಸಪ್ರೇಟ್ ಕ್ರಿಶ್ಚಿಯನ್ ಕ್ರೈಸ್ಟ್ ಸಮಾಜಕ್ಕೆ ಒಂದು ಸಪ್ರೇಟ್ ಬೋರ್ಡ್ ಆಗಬೇಕಂತ ಬೇಡಿಕೆಯನ್ನು ಇಟ್ಟಿದ್ರು. ಇವತ್ತು ಆ ಕನಸನ್ನು ಇವತ್ತು ನೆನಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದಾದಮೇಲೆ 2023 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದೀಗ ಸರ್ಕಾರ ಬಂದಾದಮೇಲೆ ನಾನೇ ಆ ಪ್ರಪೋಸಲನ್ನು ಮನೆಯ ಆರ್ ಬಿಷಪ್ ಅವರು ಮತ್ತು ಜಾರ್ಜ್ ಅವರು ನನ್ನ ಕರೆದಿ ಮನೆ ಮುಖ್ಯಮಂತ್ರಿ ನಾವು ಮನವಿ ಮಾಡಿದ್ದೀವಿ, ಈ ಸಪ್ರೇಟ್ ಬೋರ್ಡ್ ಆಗಲೇಬೇಕು ಈ ಬಾರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಒತ್ತಡ ಹಾಕಿದ ಕಾರಣಕ್ಕೆ ಜಾರ್ಜ್ ಸಾಹೇಬರು ಹಾಗೆ ಆರ್ ಬಿಷಪ್ ಅವರು ಪ್ರಪೋಸಲ್ ಈಗ ನಮ್ಮ ಕಡೆಯಿಂದ ಹೋದರೆ ತಾನೇ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನನ್ನ ಕಡೆಯಿಂದ ಪ್ರಪೋಸಲ್ಗೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಈ ಬೋರ್ಡನ್ನು ಈ ವರ್ಷನ ಮಾಡಿದ್ದಾರೆ. ಅದರಲ್ಲಿ 250 ಕೋಟಿಯನ್ನು ಇಟ್ಟಿದ್ದಾರೆ. ಜಾಫರ್ ಸರ್ ಹೇಳ್ದಂಗೆ ಇನ್ನು 4 ತಿಂಗಳು ನಮ್ಗೆ ಬಾಕಿ ಇರೋದು. ಇದು ಮೊದಲೇ ಬಜೆಟ್. ಇದು ನನ್ನ ಅನಿಸಿಕೆ, ಇದು ಇತಿಹಾಸ ಹಿಸ್ಟ್ರಿನೂ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮೊದಲೇ ಬೋರ್ಡ್ ಮಾಡಿಬಿಟ್ಟು 250 ಕೋಟಿ ಯಾವ ಬೋರ್ಡಲ್ಲೂ ಇಟ್ಟಿಲ್ಲ. ನೀವು ತೆಗೀರಿ, ಯಾವಾಗ ಮೈನಾರಿಟಿ ಕಮಿಷನ್ ಬೋರ್ಡ್ ಆಯಿತು ಅವಾಗ ಅನುದಾನ ಎಷ್ಟು ಕೊಟ್ಟಿದ್ರಂತ ತೆಗೀರಿ. ನನ್ನ ಅನಿಸಿಕೆ 50 ಕೋಟಿನೋ 50 ಕೋಟಿ ಶುರುವಾತ್ ಚಾಲನೆಯನ್ನು ಕೊಡುವಾಗ 30 ಕೋಟಿ ಅಂತೆ. 30 ಕೋಟಿಯಿಂದ ಚಾಲನೆ ಕೊಟ್ಟು ಇವತ್ತಿಷ್ಟು ಕೋಟಿ ಬಂದೆ. ಅಂದರೆ ಕ್ರೈಸ್ತ ಸಮಾಜಕ್ಕೆ ಮೊದಲೇ ಬಾರಿನೇ 250 ಕೋಟಿ ಸಿಕ್ಕಿರೋದು ಭಾಳ ದೊಡ್ಡದಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಡೋದಂದರೆ, ನಮ್ಮ ಜಾಫರ್ ಸಾಹೇಬ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ನಮ್ಮ ನಾಯಕರಾದಂಥ ನಸೀರ್ ಸಾಹೇಬ್ರು ಹೇಳ್ದಂಗೆ ಇದು ಬೋರ್ಡಿಗೆ ಅಧ್ಯಕ್ಷ ಯಾರು ಮಾಡಬೇಕಂತ ನಾವು ಜಾರ್ಜ್ ಅವರು ಮನೆ ಮುಖ್ಯಮಂತ್ರಿಗಳೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡುವಾಗ ಆರ್ ಬಿಷಪ್ ಅಂತೂ ಅವ್ರ ಪರನೇ ಇದ್ದಿದ್ದು, ಜಾಫರ್ ಪರನೇ ಇದ್ದಿದ್ದು. ಮನೆ ಮುಖ್ಯಮಂತ್ರಿಗಳು ಈ ಬೋರ್ಡ್ ಸಕ್ಸೀಡ್ ಆಗಬೇಕಾದ್ರೆ ನಡಿಬೇಕಾದ್ರೆ ಮೊದಲೇ ಬಾರಿ ಆಗಿರೋದ್ರಿಂದ ಆ ಜಾಫರ್ಡಿಂದ ಮುಖ್ಯಮಂತ್ರಿಗಳು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜಾಫರ್ ಸರ್ ನಿರೀಕ್ಷೆ ಅಂದರೆ ಭಾಳ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವ್ರಿಗೂ ಆಹ್ವಾನ ಕೊಟ್ಟಾದ್ಮೇಲೆ ಜಾಫರ್ ಸರ್ ಅವರು ನಾನು ಬೇಡ, ನಾನು ಆಗಲ್ಲ ಅಂತಾನೆ ನಸೀರ್ ಸಾಹೇಬ್ ಹೇಳ್ದಂಗೆ ನಾನು ಆಗಲ್ಲ ಅಂತ. ಆಮೇಲೆ ಜಾರ್ ಸಾಹೇಬರು ಹಾಗೂ ಆರ್ ಬಿಷಪ್ ಅವರು ಒತ್ತಡದ ಮೇಲೆ ಅವ್ರು ಒಪ್ಕೊಂಡು ಇವತ್ತು ಆಗಿದ್ದೀರಾ. ನಿಮಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಸರ್, ಇದು ದೊಡ್ಡ ಜವಾಬ್ದಾರಿ. ಇದು ದೊಡ್ಡಂದರೆ ಇದು ಕ್ರೈಸ್ತ ಸಮಾಜಕ್ಕೆ ಮೊದಲೇ ಸಿಕ್ಕಿರೋದು. ಇದು 400 ಕೋಟಿ ನಾವು ಪ್ರಚಾರ ಮುಖಾಂತರ ಅದೇನು 15 ಸ್ಕೀಮನ್ನು ಇವತ್ತು ನಾವು ಲಾಂಚ್ ಮಾಡಿದ್ದೀವಿ. ನಾನು ಭಾಳ ಜನದಲ್ಲಿ ಏನಾಗಿದೆ, ಕ್ರಿಶ್ಚಿಯನ್ ಸಮಾಜದಲ್ಲಿ ಬಡತನ ಇಲ್ಲ ಅಂತ ಭಾಳ ಜನದಲ್ಲಿ ತಲೆಯಲ್ಲಿದೆ. ನನಗೂ ಅದೇ ತಲೆಯಲ್ಲಿದ್ದಿದ್ದು. ನಾನು ರಾಜಕೀಯ MLA ಆಗೋದು ಮುಂಚೆ ನನಗೂ ಅದೇ ಇದ್ದಿದ್ದು. 2008 ಮೇಲೆ ನಾನು ಮೊದಲೇ ಬಾರಿ MLA 2005 ಅಷ್ಟು ನಾನು ತಿಳ್ಕೊಂಡಿರಲಿಲ್ಲ. ನನಗೇನು ಗೊತ್ತಿದೆ ಅಂದರೆ ಕ್ರಿಶ್ಚಿಯನ್ ಸಮಾಜ ಯಾರು ಬಡವರಿಲ್ಲ, ವೆಲ್ ಸೆಟಲ್ ಆಗಿದ್ದಾರೆ, ಬಡತನ ಇಲ್ಲ ಅದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಡಿಲಿಮಿಟೇಷನ್ ಆಗಿ ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ಹೋದಾದ್ಮೇಲೆ ನಮ್ಮ JVR ಇಲ್ಲೇ ಇದ್ದಾರೆ ನನ್ನ ಕ್ಷೇತ್ರದವರು, ಅವರು ಅಲ್ಲಿ ನೋಡಿದಾದ್ಮೇಲೆ ನನ್ನ ಅನಿಸಿಕೆ ಭಾಳ ಬಡತನ ಇದೆ. ಅವ್ರಿಗೆ ಏನೇನೂ ಬೆನಿಫಿಟ್ ಸಿಕ್ಕಲಿಲ್ಲ. ಬಡತನ ಇಲ್ಲ ಅಂದ್ರೆ ಭಾಳ ಬಡತನ ಇದೆ. ನನ್ನ ಕ್ಷೇತ್ರದಲ್ಲೇ ಕನಿಷ್ಠ ಒಂದು 30,000 ವೋಟ್ ಕ್ರಿಶ್ಚಿಯನ್ ಸಮಾಜ ಇದೆ. ನಮ್ಮ ಗೋರಿಪಾಳ್ಯದಲ್ಲಿ ಅಕ್ಕಪಕ್ಕದಲ್ಲಿರೋದು ಮುಸ್ಲಿಮ್ ಮೈನಾರಿಟಿ, ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಕ್ರೈಸ್ತ ಎರಡೇ ಸಮಾಜ ಇರೋದು. ಅದ್ರಲ್ಲಿ ಬಡತನ ಜಾಸ್ತಿ ಇದೆ. ಅವೇರ್ನೆಸ್ ತರಬೇಕು ನಾವು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸುಮ್ಮನೆ ಮಾಡ್ತೀವಿ ಅಂದರೆ ಸಾಧ್ಯ ಆಗಲ್ಲ. ಈ ಟ್ಯಾಕ್ಸಿಗಳು ಇಟ್ಟಿದ್ದೀವಿ. ಟ್ಯಾಕ್ಸಿಗಳು ಯಾರಿಗೂ ಅವೇರ್ನೆಸ್ ಇರಬೇಕು ತಾನೆ. ಈಗ ಅಪ್ಲಿಕೇಶನ್ ಹಾಕ್ಸ್ಬೇಕು, ಚರ್ಚಲ್ಲಿ ಅನೌನ್ಸ್ ಮಾಡಬೇಕು, ಎಲ್ಲ ಇಡೀ ರಾಜ್ಯದಲ್ಲಿ. ನಾನು ಬೆಂಗಳೂರು ಸಿಟಿ ಅಂತ ಬಡತನ ಬಗ್ಗೆ ನನ್ನ ಕ್ಷೇತ್ರದಲ್ಲಿ ಹೇಳಿದ್ದು ನಾನು. ಇಡೀ ರಾಜ್ಯದಲ್ಲಿ ತಾವೇನು ಮಾಡಬೇಕು, ಎಲ್ಲ ಶುಕ್ರವಾರ ಆದರೆ ಕಂಪಲ್ಸರಿ ನನ್ನ ಅನಿಸಿಕೆ ಚರ್ಚೆಗೆ ಬಂದೇ ಬರ್ತಾರೆ. ಭಾನುವಾರ ದಿನ ಕಂಪಲ್ಸರಿ ಚರ್ಚೆಗೆ ಬಂದೇ ಬರ್ತಾರೆ. 90% ಬರ್ತಾರೆ, 90% ಜನ ಬರ್ತಾರೆ. ಆ ಚರ್ಚಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಬೇಕು. ನಮ್ಮ ಸ್ಕೀಮ್ಗಳು ಯಾವುದಿದೆ, ಏನೇನಿದೆ, ಈ ವೆಹಿಕಲ್ದು ಇದೆ. ಈಗ MBBS 5 ಲಕ್ಷ ಮಾಡಿದ್ದೀವಿ. ಈಗ ಅಂದರೆ ಬಡವ್ರ ಮಕ್ಕಳು ತಮಗೆಲ್ಲ ಗೊತ್ತಿದ್ದಂಗೆ ಈಗ ಮೆರಿಟಲ್ ಸೀಟ್ ಸಿಕ್ಕಿರ್ತದೆ. ಅವರಿಗೆ ಮೆರಿಟಲ್ ಸೀಟ್ ಸಿಗೋ ಫೀಸ್ ಅಂತೂ ಕಂಪಲ್ಸರಿ ಫೀಸ್ ಇರ್ತದೆ. ಒಂದು ವರ್ಷಕ್ಕೆ 11.5 ಲಕ್ಷ ಫೀಸ್. 11.5 ಲಕ್ಷ ಅಂದರೆ 5 ವರ್ಷಕ್ಕೆ ಎಷ್ಟಾಯಿತು, 55 ಲಕ್ಷ ಆಗ್ತದೆ. 55 ಲಕ್ಷ ಬಡವ್ರ ಪಾಪ ಇಲ್ಲಿಂದ ತರಕ್ಕೆ ಸಾಧ್ಯ. 55 ಲಕ್ಷ ಇಲ್ಲ ಕಾರಣಕ್ಕೆ ಭಾಳ ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಾಯಿದ್ರು. ಆ ಕಾರಣಕ್ಕೆ ಮಕ್ಕಳು ಡ್ರಾಪ್ಔಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತಾವು ಇದರಲ್ಲಿ ಸ್ಕೀಮಲ್ಲಿದೆ 5 ಲಕ್ಷನ ಕೊಡ್ತೀವಿ. ಅವ್ರು ಭಾಳಷ್ಟು ಅನುಕೂಲ ಆಗ್ತದೆ. ಅದ್ರ ಜೊತೆಲಿ ಅಬ್ರಾಡ್ ಹೋಗೋರಿಗೆ ನಾವು 20 ಲಕ್ಷ ಮಾಡಿದ್ದು 30 ಲಕ್ಷ ಮಾಡಬೇಕದು. ಈ ವರ್ಷ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲೂ 20 ಇದ್ದಿದ್ದು ಅವ್ರು ಹೆಚ್ಚು ಮಾಡಿದ್ದಾರೆ. 2 ವರ್ಷ ಕೋರ್ಸ್ ಅದು 30 ಲಕ್ಷ ಮಾಡಬೇಕು. ಅದಕ್ಕೂ 30 ಲಕ್ಷ ಮಾಡುವ. ವೆಹಿಕಲ್ದಿದೆ, ಬಿಸ್ನೆಸ್ ಲೋನ್ದಿದೆ, ಮತ್ತೊಂದಿದೆ, ಗಂಗಾ ಕಲ್ಯಾಣ ಇದೆ. ಪ್ರಚಾರ ಮಾಡಬೇಕು ನಾವು. ಪ್ರಚಾರ ಇಲ್ಲ, ಮೊದಲೇ ಬಾರಿ ಆಗಿರೋದು ಇದು. 250 ಕೋಟಿ ತಮ್ಮ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ ಸರ್. ನಿಮ್ಗಿಂತ ಹೆಚ್ಚಾಗಿ ನನ್ನ ಮೇಲೂ ಜವಾಬ್ದಾರಿ ಇದೆ. ನಾನು ಸಚಿವ ಮಂತ್ರಿ ಆಗಿದ್ದೀನಿ, ನನಗೂ ಮಂತ್ರಿಯಾಗಿ ಅವಕಾಶ ಕೊಟ್ಟಿದೆ. ನಿಮಗೆ ಎಷ್ಟು ಜವಾಬ್ದಾರಿ ಇದೆ,
ಎಡ ಜವಾಬ್ದಾರಿ ನಾನು ಕೊಡಬೇಕಾಗಿರೋದು. ಉತ್ತರ ನಿಮ್ಮ ಮುಖ್ಯಮಂತ್ರಿಗೆ ನೆಕ್ಸ್ಟ್ ಬಜೆಟಲ್ಲಿ ನೀವು 250 ಕೋಟಿ ಖಾಲಿ ಮಾಡಿದ್ರೆ ಇದು ನಾವು ಏನಾರ ಮಾಡಿ ಪ್ರಯತ್ನ ಮಾಡಿ ನಾವು ಇದನ್ನು ಎಲ್ಲರೂ ಏನಿಗೆ ಅಂದ್ರೆ ಮೆಂಬರ್ಸ್ ಇದ್ದಾರೆ ಈ ಮಾತನ್ನ ಹೇಳ್ತೀವಿ, ತಮ್ಮದು ಜವಾಬ್ದಾರಿ ಆಗ್ತದೆ. ಬರೀ ಮಿನಿಸ್ಟರ್ದು ಚೇರ್ಮನ್ ಮಾತ್ರ ಅಲ್ಲ, ಈ ಮೆಂಬರ್ಸ್ಗಳು ಇಡೀ ಡಿಸ್ಟಿಕಲ್ಲಿ ಓಡಾಡಿ ನೀವು ಒಂದು ಆಯ್ಕೆ ಮಾಡ್ಕೊಳ್ಳಿ. ನೀವೆಲ್ಲ ಟೋಟಲ್ 11 ಜನ, ಎಷ್ಟು ಜನ ಮೆಂಬರ್ಸ್ ನೀವು? 9 ಜನ ಮೆಂಬರ್ಸ್, ಒಬ್ಬೊಬ್ಬ ಮೆಂಬರ್ 3 ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ, ಪ್ರಚಾರ ಮಾಡಿ. ಈಗ ಸಮಾಜಕ್ಕೆ ಅನುಕೂಲ ಒಳ್ಳೇದಾಗ್ತದೆ ತಾನೆ. ಈಗ ನೀವಿದು ಖಾಲಿ ಮಾಡಿದ್ರೆ 250 ಕೋಟಿ ಏನು ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ, ಅದು ಖಾಲಿ ಆದರೆ ನೆಕ್ಸ್ಟ್ ಬಜೆಟಲ್ಲಿ ನೀವು ಖಾಲಿ ಮಾಡಿದ್ರೆ ಕನಿಷ್ಠ ಮಿನಿಮಮ್ 500 ಕೋಟಿ ಕೊಡ್ತಾರೆ. 500 ಕೋಟಿ ಕೊಡ್ತಾರೆ. ಈಗ ನೀವು ಖಾಲಿ ಮಾಡಿಲ್ಲ ಎಲ್ಲಿಂದ ಕೊಡ್ತಾರೆ? ಯಾಫರ್ ಸರ್, ಇದು 500 ಕೋಟಿ ನೀವು ಖಾಲಿ ಮಾಡಿರಂದ್ರೆ 500 ಕೋಟಿ ಮಾಡಿಲ್ಲಪ್ಪ, ಈ ವರ್ಷ 150 ಕೋಟಿ ಮಾಡಿ. ಈಗ ಏನು ಮಾಡ್ತೀರೋ ಗೊತ್ತಿಲ್ಲ, ನೀವು ಏನು ಮಾಡ್ತೀರ. ಇದಂತೂ ಈ ದುಡಿಮೆಯನ್ನ ಏನು ಮಾಡ್ತೀರಾ ದೇವ್ರ ಮೆಚ್ಚದ ಕೆಲಸ. ಇದು ದೇವರು ಯಾವತ್ತೂ ಎಂದು ಖಾಲಿ ಮಾಡಲ್ಲ. ಆ ಪುಣ್ಯ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತದೆ. ದಯಮಾಡಿ ಮೆಂಬರ್ಸ್ಗಳಲ್ಲಿ ನಿದ್ದೆ ಮಾಡಿಕೊಡ್ದು. ನಿದ್ದೆ ಮಾಡಿದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿ ಅಂತಲ್ಲ, ರಾತ್ರಿ ನಿದ್ದೆ ಮಾಡಿ, ಬೆಳಗ್ಗೆಲ್ಲ ಕೆಲಸ ಮಾಡಿ. ಸ್ವಲ್ಪ ದಿನ ನಿಮ್ಗೆ ವ್ಯವಹಾರ ಎಲ್ಲ ಬಿಟ್ಟಾಕಿ ಅವೇರ್ನೆಸ್ ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿ. ನೀವು ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ಅಂತ ಎಲ್ಲರಿಗೂ ಆ ಡಿಸ್ಟಿಕ್ಕಲ್ಲಿ ವಿಚಾರ 1-2 ತಿಂಗಳು ಹೋಗ್ಬಿಟ್ರೆ ಏನಾಗ್ತದೆ ಗೊತ್ತಾಗಬೇಕಾಗಿದೆ ಜನಕ್ಕೆ. ಈಗ ನಮ್ಮಲ್ಲೇ ನೋಡಿ, ಈಗ ಆಟೋ ಕೊಡ್ತಾ ಇದ್ವಿ, ಅದೇ ನಮ್ಮ ಸಬ್ಸಿಡಿ ಆಟೋದವ್ರು ಕೊಡ್ತಾ ಇದ್ವಲ್ಲ, ನಾವು ಚಾನಲ್ ಶುರು ಮಾಡಿದ್ ನಾವು ಯಾರೂ ಬಂದಿಲ್ಲ. ಪ್ರಚಾರ ಆದ ತಕ್ಷಣ ನಮ್ಮ ವೆಹಿಕಲ್ ಕೊಡ್ತಾರೋ, ಸೌರ ವೆಹಿಕಲ್ ಕೊಡ್ತಾ ಇರೋದು 42,000 ಅಪ್ಲಿಕೇಶನ್ಗಳು ಬಂದಿದೆ. ಅಂದರೆ ಪ್ರಚಾರ ಆದ ಜನಗಳಿಗೆ ಗೊತ್ತಾಗೋದು. ಆ ಕಾರಣಕ್ಕೆ ನೀವೆಲ್ಲ ಸೇರಿ ನೀವು ಸ್ವಲ್ಪ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಹೋಗಿ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ತುಂಬ ಒಳ್ಳೇದಾಗ್ತದೆ. ಇದು 500 ಕೋಟಿ ನಾವು 4 ತಿಂಗಳಲ್ಲಿ ಏನಾದ್ರು ಮಾಡಿ ಖಾಲಿ ಮಾಡಬೇಕು. ನಾವು ಖಾಲಿ ಮಾಡಬೇಕು ಅಂದರೆ ಅದಕ್ಕಿಂತ ಹೆಚ್ಚಾಗಿ ಜಾಫರ್ ಸರ್ ಹೇಳ್ದಂಗೆ ಎಜುಕೇಷನ್ ಮಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಆದ್ಯತೆ ಜಾಸ್ತಿ ಕೊಡಬೇಕಾಗ್ತದೆ. ಎಜುಕೇಷನ್ ಬಗ್ಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೆ. ಅದಕ್ಕೆಲ್ಲ ಸ್ಕೀಮ್ಗಳು ನಾವನ್ನ ಇವತ್ತು ಲಾಂಚ್ ಮಾಡಿದ್ದೀವಿ. ಏನು ಮಾಡ್ತೀವೋ ಗೊತ್ತಿಲ್ಲ. ನಾವು ಈ 250 ಕೋಟಿನ ನಾವು ಈ 4 ತಿಂಗಳಲ್ಲಿ ನಾವು ಖಾಲಿ ಮಾಡಬೇಕಾಗ್ತದೆ. ಇದು ಮೊದಲೇ ಆಗಿ ನಾವು ಇವತ್ತು ಆರ್ತ್ ಪುಷಪ್ಪು ನಾನು ಇವಾಗ ತಲೆಯಲ್ಲಿ ಬರ್ತಾ ಇದೆ. ಈ ದೊಡ್ಡ ಮಟ್ಟ ಕಾರ್ಯಕ್ರಮ ನಾವು ಬ್ಯಾಂಕೆಟ್ ಹಾಲಲ್ಲೇ ಮಾಡಬೇಕಾಗಿತ್ತು. ಮನೆ ಮುಖ್ಯಮಂತ್ರಿ ನೀವು ಬೇಡ ಸರ್, ಸಿಂಪಲ್ ಆಗಿ ಮಾಡಿಬಿಡುವ, ಏನಕ್ಕೆ ರಶ್ ಇಲ್ಲ, ನಾನು ಈಗ ತಲೆಯಲ್ಲಿ ಬರ್ತಾ ಇದೆ ಸರ್, ನಾನು ಹೆಂಗೆ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡುವ ಅಂತ ಇದ್ವಿ ಸರ್. ಬ್ಯಾಂಕೆಟ್ ಹಾಲಲ್ಲಿ ಮಾಡಿದ್ರೆ ಒಂದು ಮೆಸೇಜ್ ಹೋಗೋದು, ದೊಡ್ಡ ಮೆಸೇಜ್, ಒಂದು 200-3 ಸಾವಿರ ಜನ ಸೇರಿಸಿ ಬ್ಯಾಂಕೆಟ್ ಹಾಲಲ್ಲಿ ಮಾಡಿ ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಾರ್ ಸಾರ್ಗೆ, ಆರ್ ಬಿಷಪ್ಗೆಲ್ಲ ದೊಡ್ಡದಾಗಿ ಮಾಡಬೇಕಾಗಿತ್ತು. ನೀವು ಬಂದು ಕೇಳ್ಕೊಂಡಿದ್ದು ನಾನು ಒಪ್ಕೊಂಡೆ, ಇಲ್ಲೇ ಮಾಡ್ಬೇಕಂತಿದ್ದೀಗ ಆಯ್ತಂತ ನನಗೂ ತಲೆಯಲ್ಲಿ ಅವತ್ತು ಹೋಗಲಿಲ್ಲ. ನಾನು ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ನಾವು ಈಗ ಆಯಿತು. ಇನಾಗ್ರೇಷನ್ ಕಾರ್ಯಕ್ರಮ ದೊಡ್ಡದಲ್ಲಿ ಮಾಡಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಅಲ್ಲೇ ಜಾಗ ಇದೆ, ಯುಟಿಲಿಟಿ ಬಿಲ್ಡಿಂಗ್ ಅಲ್ಲಿ ಆ್ಯಕ್ಚುಲಿ ಇಲ್ಲೇ ಕಟ್ಟಡ ಕಟ್ಟಬೇಕಂತ ಇದೆ ಸರ್. ಒಂದೇ ಕಡೆ ಇರಬೇಕಂತ ಹೇಳ್ಬಿಟ್ಟು ಇಂಜಿನಿಯರ್ಗೆಲ್ಲ ಕಟ್ಟಿಸಿ ಎಲ್ಲ ಚೆಕ್ ಮಾಡಿದ್ವಿ ಸರ್. ನಾವು ಮೇಲೆ ಫ್ಲೋರಲ್ಲೆಲ್ಲ ಕಟ್ಟಕ್ಕೆ ಸಾಧ್ಯತೆ ಅಂತ, ಕಟ್ಟಕ್ಕಾಗಲ್ಲ ಅಂತ ಹೇಳಿದಕ್ಕೆ ಕಾರಣಕ್ಕೆ ಈಗ ನಾವು ಟೌನಲ್ಲಿ ಆಫೀಸ್ ತೊಗೊಂಡು ಹೋಗಿ ನೋಡ್ಕೊಂಡು ಬಂದ್ವಿ ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 3,000-3,500 ಸ್ಕ್ವೇರ್ ಫೀಟ್ ಜಾಗ, ಅದು ಜೊತೆ ರೆಂಟಿಗೆ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಈಗ ಇಂಡಿವಿಜುವಲ್ ಜಾಗ ನಾವು ನೋಡ್ತಾ ಇದ್ದೀವಿ ಸರ್. ಎಲ್ಲೋ ನಮ್ಮ ಚೇರ್ಮನ್ಗೆ ಕಳಿಸಿದ್ದೆ, ಜಾಫರ್ ಸರ್ಗೆ. ಒಂದು ಆಸ್ಟಿಲ್ ಟೌನಲ್ಲಿ ಒಂದು ನಮ್ಮದೇ KMDC ಜಾಗ ಇದೆ ಸರ್. ಒಂದು 7,000 ಸ್ಕ್ವೇರ್ ಫೀಟ್, 6,000 ಯಾರೋ ಬೇರೆಯವರು ಅಕ್ವೈರ್ ಮಾಡ್ಕೊಂಡಿದ್ರು ಸರ್. ಅದೆಲ್ಲ ನೋಡಿ ಖಾಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಈಗ ಟೆಂಪ್ರರಿಯಾಗಿ ನಾವು ಶಿಫ್ಟ್ ಮಾಡಿದ್ದೀವಿ ಸರ್. ನಾವು ಇಲ್ಲಿ ಟೌನಲ್ಲಿ ಯೂನಿಟಿ ಬಿಲ್ಡಿಂಗಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ. ಆ ಜಾಗ ಇಷ್ಟ ಆಗಿದೆ ಸರ್. ಅದು ಆ ಪ್ರೊಸೆಸ್ ನಡೀತಾ ಇದೆ ಸರ್. ಅದು ಯಾರು ಇಲ್ಲಿಗೆಲ್ಲ ಕೂತೋನೆ ಅದೆಲ್ಲ ಖಾಲಿ ಮಾಡಿ KMDC ಜಾಗ ಸರ್, ನಮ್ಮ ಜಾಗ ಅಲ್ಲೇ ಒಂದು ಇಂಡಿವಿಜುವಲ್ ಕಟ್ಟುವ ಅಂತ ಒಂದು ಪ್ಲ್ಯಾನನ್ನು ಮಾಡಿದ್ವಿ. ಮುಂದಿನ ದಿನ ಅಲ್ಲೇ ಒಂದು ಕಟ್ಟಿ ಮಾಡುವ. ಅದಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ನನ್ನ ರಿಕ್ವೆಸ್ಟ್, ಈ 450 ಕೋಟಿ ಜಾಫರ್ ಸಾಲನ್ನ ನಾವು ಇದು 250 ಕೋಟಿ ನಾವು ಖಾಲಿ ಮಾಡಿದ್ರೆ ಕನಿಷ್ಠ ನೆಕ್ಸ್ಟ್ ಬಜೆಟಲ್ಲಿ ನಮ್ಗೆ 500 ಕೋಟಿ ಬರ್ತದೆ. 500 ಕೋಟಿ ಇದೆ. ನಾನು ಹೇಳ್ದಲ್ಲ, ನಸೀರಮ್ಮ ಸಾಹೇಬ್ರು ಹೇಳ್ದಂಗೆ ಮೈನಾರಿಟಿ ಇದೆ. ಇವತ್ತು ಮೈನಾರಿಟಿ ಅಂದರೆ ಅಲ್ಲಿ ಎಲ್ಲ ಸೇರ್ಕೊತಾರೆ. ಕ್ರೈಸ್ಟ್ ಇದ್ರು, ಜೈನ್ ಇದ್ರು, ಬುದ್ಧಿಸ್ಟ್ ಇದ್ರು, ಎಲ್ಲ ಸಮಾಜದವ್ರು ಸೇರ್ಕೊಂಡು 30 ಕೋಟಿಯಿಂದ ಶುರುವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 4,500 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,500 ಕೋಟಿ ಕೊಟ್ಟಿರೋದು. ಇದಕ್ಕಿಂತ ಮುಂಚೆ ತಮ್ಮದಲ್ಲಿ ತಾವೆಲ್ಲ ಮೆಂಬರ್ಸ್ ಆಗಿದ್ದೀರ, ತಮಗೆಲ್ಲ ಇದರಲ್ಲಿ ಇರ್ಬೇಕು, ಮಾಹಿತಿ ಇರ್ಬೇಕು ತಮಗೆಲ್ಲ. ಹಿಂದಿನ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹಳೆ 2013 ಅವಾಗ ನಮ್ಮ ಬಜೆಟ್ ಇದ್ದಿದ್ದು 400 ಕೋಟಿ. ಸಿದ್ದರಾಮಯ್ಯ ಅವರು ಬಂದು 2013 ಹಿಡ್ಕೊಂಡು 2018ವರೆಗೂ 3,200 ಕೋಟಿ ನಾವು ಮಾಡಿಕೊಟ್ರು. 3,200 ಕೋಟಿಯನ್ನು ಮಾಡಿಕೊಟ್ಟು ಇವತ್ತು ನಾವು ಸಣ್ಣ ಅಮೌಂಟ್ ಕಾಣ್ತಾ ಇರ್ಬೋದು. ನಮಗೆ 250 ಕೋಟಿ ಸಣ್ಣ ಅಮೌಂಟ್ ಅಂತ ಕಾಣ್ತಾ ಇರ್ಬೇಕು. ನಾವು ಮುಂದೆ ಹೋಗ್ತಾ ಈ ಕ್ರೈಸ್ತ ಸಮಾಜಕ್ಕೆ ನನ್ನ ಅನಿಸಿಕೆ ಮುಂದೊಂದು ದಿನಲ್ಲಿ ಇದು ಒಂದು 2,000 ಕೋಟಿ ಆದ್ರೂ ಆಶ್ಚರ್ಯ ಇಲ್ಲ. 2,000 ಕೋಟಿ ಆದ್ರೂ ಚಾಲನೆ ಕೊಟ್ಟಿರೋದು, ಶುರುವಾತಲ್ಲಿ ಕೊಟ್ಟಿರೋದು.
ಹಾಗಾಗಿ ನಮ್ದೆಲ್ಲ ಕರ್ತವ್ಯ ಧರ್ಮ ಆಗ್ತದೆ. ಎಲ್ಲ ಮೆಂಬರ್ಸು ದಯಮಾಡಿ ನೀವು ಒಂದೊಂದು ಡಿಸ್ಟಿಕ್ನ 3 ಡಿಸ್ಟಿಕ್ 4 ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮ ತಂದು ಇವತ್ತು ನಿಮಗೆ ಖುಷಿಯನ್ನು ತಂದಿದೆ. ಎರಡಷ್ಟು ಖುಷಿ ನಂಗೆ ತಂದಿದೆ. ನಂದು ಒಂದು ಕನಸಿತ್ತು, ಸಮಾನ ಹಕ್ಕು ಅವ್ರಿಗೂ ಸಿಗಬೇಕು ಕ್ರಿಶ್ಚಿಯನ್ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಸಪ್ರೇಟ್ ಬೋರ್ಡ್ ಆಗಬೇಕಂತ ಆರ್ಚ್ ಬಿಷಪ್ ಅಂತೂ ಒತ್ತಡ ಇತ್ತು. ನಾನು ಮಂತ್ರಿ ಆದಮೇಲೆ ನನಗೂ ಇತ್ತು ಒಂದು ಮನಸ್ಸಲ್ಲಿ. ನಾನು ಏನಂದರೆ ಭಾಳ ಹತ್ತಿರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇವತ್ತು ನಾನು 4-5 ಬಾರಿ MLA ಆಗಬೇಕಾದ್ರೆ ಕ್ರಿಶ್ಚಿಯನ್ ಸಮಾಜನೂ ಒಂದು ಸೈಡ್ ಓಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನಾನು ಇವತ್ತು MLA ಆಗ್ಕೋತೀನಿ. ನನ್ನ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ ಸಮಾಜ ಒಂದು ಓಟು ಆಚೆ ಈಚೆ ಹೋಗಲ್ಲ. ಒಂದು ಓಟು ನಾನು ಜನತಾದಳ ಅದೇನು ನನ್ನ ಮೇಲೆ ಪ್ರೀತಿನೋ ಇದಂತ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ಸಮಾಜ ಅಂದರೆ ಮುಸ್ಲಿಂ ಸಮಾಜ ಅಂದರೆ ಕಾಂಗ್ರೆಸ್ಸೇ. ಅಂದರೆ ನಾನು ಚಾಮರಾಜಪೇಟೆ ಕ್ಷೇತ್ರದಲ್ಲಿ 2008 ಡಿಲಿಮಿಟೇಷನ್ ಆದಮೇಲೆ ಕ್ರಿಶ್ಚಿಯನ್ ಸಮಾಜ ನಾನು ಜನತಾದಳಲ್ಲಿದ್ದೆ. ಜನತಾದಲ್ಲೂ ನನಗೆ ಓಟ್ ಕೊಡ್ತಾಯಿದ್ರು. ನಾನು ಕಾಂಗ್ರೆಸ್ ನನಗೋಸ ಕೊಡ್ತಾರೆ ಏನು ಜೇವಿಯರ್ ಇಲ್ಲ ಇದ್ದಾರೆ. ಹಾಗಾಗಿ ನಾನು ಅವ್ರ ಮೇಲೆ ಹೆಚ್ಚಿನ ಪ್ರೀತಿ ಕೊಡಿ. ಭಾಳ ಹತ್ರದಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೂ ನೋಡಿದ್ದೀನಿ. ಇದು ನನ್ನ ಅವಧಿದಲ್ಲಾಗಿರೋದು ಒಂದು ಇತಿಹಾಸ ಪುಟದಲ್ಲಿ ಬರ್ಕೊಂಡಿದ್ದು ಇತಿಹಾಸ ಇದೆ. ಈ ಕ್ರಿಶ್ಚಿಯನ್ ಬಗ್ಗೆ ಯಾರಿಲ್ಲ ಆಯಿತು. ನನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್. ಅಂದರೆ ಇದು ಇತಿಹಾಸನ ಕ್ರಿಯೇಟ್ ಆಗಿರೋದು. ನಾನು ಯೇಸು ಬಾಬನ ಧನ್ಯವಾದ ಕಳಿಸಿ ಇನ್ನು ಯೇಸು ಬಾಬನ ಅಲ್ಲನ್ನ ನಾನು ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.